ಕಾರುಣ್ಯ ಕಾರುಣ್ಯ ನನ್ನನ್ನು ಕ್ಷಮಿಸ್ಬಿಡಮ್ಮ. ನನ್ನಿಂದ ತಪ್ಪಾಗೋಯ್ತು. ಇನ್ನು ಮುಂದೆ ಇಂಥ ತಪ್ಪ ಆಗೋದೇ ಇಲ್ಲ. ನನ್ನ ಕಡೆಯಿಂದ ಯಾವುದೇ ತಪ್ಪಾಗಲ್ಲ. ಇದು ನಿನಗೆ ಶಾಂಪಲ್ ಅಷ್ಟೇ ಗೀತಾ ಆಂಟಿ. ಸುಮ್ಮನೆ ಎಲ್ಲರನ್ನೂ ಹೊಂದ್ಕೊಂಡು ಚೆನ್ನಾಗಿದ್ರೆ ಸರಿ. ಇಲ್ಲ ಅಂತಂದರೆ ನಾನು ಏನಂತ ತೋರಿಸ್ಬೇಕಾಗ್ತೈತೆ ನಿನಗೆ. ಅಮ್ಮ ಶಾಂಪಲ್ಗೆ ನನಗೆ ಈ ಭೂಮಿ ಆಕಾಶ ಒಂದಾದಂಗೆ ಅನ್ಸ್ಬಿಟ್ಟೈತಮ್ಮ. ನನಗೆ ಸಾಕಮ್ಮ. ಇನ್ನು ಯಾರ ಸಹವಾಸನೂ ಬೇಕಾಗಿಲ್ಲ. ನಿಮ್ಮ ಪಾಡಿಗೆ ನೀವು ನಿಮ್ಮ ಕೆಲಸ ನೀವು ಮಾಡ್ಕೊಂಡಿದ್ರೆ ಸರಿ. ಇಲ್ಲ ಅಂತಂದರೆ ಚೆನ್ನಾಗಿರಲ್ಲ, ನೋಡ್ಕೊಳ್ರಿ. ಕಾರುಣ್ಯ, ಸಾವಿತ್ರಕ್ಕ ನನ್ನ ಕ್ಷಮಿಸ್ಬಿಡಕ್ಕ. ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬಿಟ್ಟೆ. ನನ್ನ ಕ್ಷಮಿಸ್ಬಿಡಕ್ಕ ಸಾವಿತ್ರಕ್ಕ. ನೋಡಿ ಗೀತಾಂಟಿ, ನೀವೆಲ್ಲ ಜೊತೆಗೂ ಹೊಂದ್ಕೊಂಡು ಹೋಗಂಗಿದ್ರೆ ಹೊಂದ್ಕೊಂಡು ಹೋಗ್ರಿ. ಇಲ್ಲ ಅಂತಂದರೆ ನಿಮ್ಮ ಗಂಡ ಬಂದವರಲ್ಲ, ಮೊದಲನೇ ಗಂಡ, ಅವ್ರ ಜೊತೆ ಹೋಗಂಗಿದ್ರೆ ಹೊರ್ಟೋಗ್ರಿ. ಆಯಿತಾ? ನೀವು ಸುಮ್ಮನೆ ಇಲ್ಲಿರೋರಿಗೆಲ್ಲ ತೊಂದರೆ ಕೊಡಬೇಡ್ರಿ. ನಾನು ಒಳ್ಳೆಯವ್ರಿಗೆ ಒಳ್ಳೆಯವಳು, ಕೆಟ್ಟೋಳು ನಾನು. ನನ್ನ ಬುದ್ಧಿ ನಿಮಗಿನ್ನೂ ಗೊತ್ತಿಲ್ಲ. ಇಲ್ಲ ಕಾರುಣ್ಯ, ನನಗೆ ಹೋಗೋಕ್ಕೆ ಇಷ್ಟ ಇಲ್ಲ. ಅವ್ರ ಜೊತೆ ಹೋಗೋಕ್ಕೆ ಇಷ್ಟ ಇಲ್ಲ. ಇನ್ಮೇಲೆ ನೀವು ಹೆಂಗೆ ಕೇಳ್ತೀರೋ ಹಂಗೆ ಮಾಡ್ತೀನಿ ನಾನು. ಕಾರುಣ್ಯ, ಮಕ್ಕಳು ಹೇಳ್ತಾವೆ, ನೀನು ಹೋಗಮ್ಮ. ಸಾವಿತ್ರಕ್ಕ ನನ್ನ ಕ್ಷಮಿಸ್ಬಿಡಕ್ಕ. ನಿನ್ನ ತಂಗಿ ಆಗಿದ್ದಿದ್ರೆ ಕ್ಷಮಿಸ್ತಾ ಇರಲಿಲ್ಲ ಕಣ್ಣೀನು. ನನ್ನ ಕ್ಷಮಿಸ್ಬಿಡಕ್ಕ ಸಾವಿತ್ರಕ್ಕ. ಅಲ್ಲ ಗೀತಾ, ಅವತ್ತು ಜಾನುನ ಬಾಯಿಗೆ ಬಂದಾಗ ಮಾತಾಡ್ಬಿಟ್ಟಲ್ಲ ನೀನು. ಆ ಎಳೆ ಮಗುನ ಮನಸ್ಸು ಪರಿಸ್ಥಿತಿ ಏನಾಗುತ್ತದೆ ಅನ್ನೋ ಜ್ಞಾನ ಬೇಡ ನಿಮಗೆ. ಮಕ್ಕಳು ಯಾರು ಏನೇ ಹೇಳಿದ್ರು ಅದನ್ನು ನಂಬುತ್ತಾರೆ. ಆ ಮಕ್ಕಳಿಗೆ ಏನು ಗೊತ್ತಾಗೈತೆ? ಹಾಂ, ತಪ್ಪಾಗೋಯ್ತಕ್ಕ, ತಪ್ಪಾಗೋಯ್ತು. ಇನ್ನೊಂದ್ಸತಿ ಇಂಥ ತಪ್ಪೆಲ್ಲ ಮಾಡಲ್ಲಕ್ಕ. ಯಾರಿದ್ದೀರಮ್ಮ ಒಳಗೆ? ಹಾಂ, ಯಾರು? ನಾನು ಸಿಂಚನ. ನಿಮ್ಮ ಅಮ್ಮನವರು ಪೊಲೀಸವ್ರನ್ನ ಕರ್ಕೊಂಬಂದವ್ರೆ. ಅದೇನೋ ಮಾತಾಡೋಗು, ಧೈರ್ಯವಾಗಿ ಮಾತಾಡೋಗು. ಮಾತಾಡಲಿ, ಅದೇನು ಮಾತಾಡ್ತಾಳೆ. ನಾನು ಬರಲ್ಲ ಅಂದರೂ ಬಲವಂತವಾಗಿ ಕರ್ಕೊಂಬಂದ್ರಿ ನೀವು ನನ್ನ. ಪಾಸ್ ಕೂಡ ಹೇಳಿ ಮೇಡಮ್. ಅಲ್ಲಮ್ಮ ಗೀತಾ, ನೀನು ಕೋರ್ಟಿಂದ ಎಲ್ಲ ನನ್ನ ಡೈವರ್ಸ್ ಎಲ್ಲ ವಾಪಸ್ ತೊಗೊಂಬಿಟ್ಟು ಇವಾಗ ಇವ್ರ ಜೊತೆಗೆ ಹೋಗಲ್ಲ ಅಂತ ಇದೆಯಲ್ಲ, ಇದು ಸರಿನಾ? ಯಾರು ಮೇಡಮ್ ವಾಪಸ್ ತಗೊಂಡಿರೋದು? ನೀನೇ ವಾಪಸ್ ತಗೊಂಡಂತಲ್ಲ. ಇಲ್ಲ ಮೇಡಮ್, ಈ ವಿಷಯ ನನಗೆ ಗೊತ್ತೇ ಇಲ್ಲ. ಯಾರು ಹೋಗಿ ಕೋರ್ಟಾಗೆ ವಾಪಸ್ ತೊಗೊಂಡ್ರೋ, ಯಾರು ಏನು ಮಾಡಿದ್ರು ಅದೆಲ್ಲ ನನಗೆ ವಿಷಯನೇ ಗೊತ್ತಿಲ್ಲ. ನನಗೆ ಗೊತ್ತಿಲ್ದಿರ ಬೇರೆಯವರು ಹೆಂಗೆ ಹೋಗಿ ನೋಟಿಸ್ ವಾಪಸ್ ತಗೊತಾರೆ? ನಾನು ಹೋಗ್ಬೇಕು ತಾನೇ? ಹಾಂ, ನಾನು ಹೋಗಿದ್ದಿದ್ರೆ ಏನು ಅನ್ಬೋದು? ನಡೀರಿ, ಬೇಕಾರೆ ಹೋಗಿ ಲಾಯರ್ನೂ ಕೇಳೋಣ, ಜಡ್ಜ್ನೂ ಕೇಳೋಣ. ನಾನೇನಾದರೂ ಹೋಗಿದ್ನಾ ವಾಪಸ್ ತಗೊಳಕ್ಕೆ ಅಂತ? ಇದೇನಮ್ಮ ಬಡ್ಡಿ ಬಂಗಾರಮ್ಮ? ಮೇಡಮ್, ನಮ್ಮ ಅತ್ತೆ ಏನು ಹೇಳಿದ್ಲು ಅಂತಂದರೆ, ನನ್ನ ಮಗಳು ಸೀರಿಯಸ್ ಆಗವಳೆ, ಸಾಯೋ ಟೈಮ್ನಾಗ ಗಂಡ ಜೊತೆಗೆ ಖುಷಿಯಾಗಿರಬೇಕು ಅಂತ ಅವಳೆ, ಅದಕ್ಕೆ ಡೈವರ್ಸ್ ಎಲ್ಲ ವಾಪಸ್ ತಗೊಂಬಿಟ್ರಿ ಅಂತ ಬಂದು ಕಟ್ಕಟ್ಟಾಗಿ ನಿಂತ್ಕೊಂಡು ಹೇಳ್ಟ್ಲು ನಮ್ಮ ಅತ್ತೆ. ಅದಕ್ಕೆ ಅವ್ರು ವಾಪಸ್ ತಗೊಂಡಿದ್ದು ಮೇಡಮ್. ನಾನು ಯಾವ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ನಿ, ನನಗೆ ಏನು ಹುಷಾರಿಲ್ಲ, ಅದೆಲ್ಲ ಪ್ರೂಫ್ ಬೇಕಲ್ಲ? ಹಾಂ, ಅದೆಲ್ಲ ಪ್ರೂಫ್ ಬೇಕಲ್ಲ ಮೇಡಮ್? ಅದೆಲ್ಲ ಪ್ರೂಫ್ ತಗೊಂಬರ್ಲಿ, ಆಮೇಲೆ ನಾನು ಅಯ್ಯಪ್ಪನ ಜೊತೆಗೆ ಹೋಗ್ತೀನಿ. ಈ ಅಮ್ಮನು ಸುಮ್ಮನೆ ದುಡ್ಡು ಚಪ್ಪಳಕ್ಕೆ ನನ್ನ ಜೀವನ ಹಾಳು ಮಾಡ್ತಾವಳೆ. ನನ್ನ ವಿಷಯ ಈ ಅಮ್ಮನಿಗೆ ಯಾಕೆ ಬೇಕು ಮೇಡಮು? ನನ್ನ ಪಾಡಕ್ಕೆ ನಾನು ಜೀವನ ಮಾಡ್ತಾ ಇದ್ದೀನಲ್ಲ, ಯಾಕೆ ಬೇಕು? ನಾನು ಯಾರಿಗೂ ಈ ಮನೆಗಿರಲ್ಲ, ನಾನು ಅವನ ಜೊತೆಗೆ ಓದ್ತೀನಿ ಅಂತ ಹೇಳೇ ಇಲ್ಲ. ನಮ್ಮ ಅಮ್ಮನಿಗೆ ಇವತ್ತಿಗೂ ನಾನು ಆ ಮಾತೇ ಹೇಳಿಲ್ಲ. ಹೇಳಿದ್ದೀನಿ ನಾನು ಎದುರುಗಡೆನೆ ಅವಳೆ, ಕೇಳ್ರಿ. ಈ ಅಮ್ಮನ ಡೈವರ್ಸ್ ಕ್ಯಾನ್ಸಲ್ ಮಾಡ್ತಿರೋದೆಲ್ಲ ನನಗೆ ಗೊತ್ತೇ ಇಲ್ಲ. ನನಗೆ ಗೊತ್ತಿಲ್ದಿರ ಇವರು ಈ ಕೆಲಸ ಮಾಡಿಬಿಟ್ರೆ ನಾನು ಯಾಕೆ ಇವ್ರು ಹೇಳ್ದಂಗೆ ಕೇಳಬೇಕು? ಇದು ನನ್ನ ಜೀವನ, ನನ್ನ ಇಷ್ಟ. ನಾನೇನು ಎಳೆ ಹೋಗಲ್ಲ. ಯಾವ್ದು ಸರಿ ಯಾವ್ದು ತಪ್ಪು ಆಲೋಚನೆ ಮಾಡೋ ಶಕ್ತಿ ನನಗದೆ. ನಾನು ಹೋಗಲ್ಲ ಮೇಡಮ್, ನನ್ನ ಗಂಡನ ಮನೆಗೆ ನಾನು ಇರ್ತೀನಿ. ಏನಮ್ಮ ಬಡ್ಡಿ ಬಂಗಾರಮ್ಮ? ಮೌ, ನೀನು ಒತ್ತು ಒಳಕಾಗ್ತೀನಿ, ಜೈಲಾಗಿ ಬಿದ್ದಿರ್ಬೇಕು ನೀನು. ಏನಿದೆ ನಿಂದು ಕಿತಾಪತಿ? ಹಾಂ ಮೇಡಮು, ಅರ್ಜೆಂಟಾಗಿ ದುಡ್ಡು ಬೇಕಾಗಿತ್ತು. ಹಾಂ, ಅದಕ್ಕೆ ಮಗಳ ಜೀವನ ನಾಡ ಇಟ್ಬಿಟ್ಟ ನೀನು? ಮಾನ ಮರ್ಯಾದೆ ಇಲ್ಲೇನಮ್ಮ ನಿನಗೆ? ಆ ಹುಡುಗಿ ಹೇಳಿದ್ಲ ನಿನಗೆ ನಾನು ಇಲ್ಲಿರಲ್ಲ ಅಂತ ಹೇಳ್ಬಿಟ್ಟು? ಹೇಳಿದ್ಲೇನಮ್ಮ? ಮಾತಾಡಬೇಕು ಬೇಗ, ಆ ಕಡೆ ಈ ಕಡೆ ನೋಡ್ಕೊಂಡಿರೋದಲ್ಲ. ಹೇಳಿದ್ಲೇನಮ್ಮ? ಇಲ್ಲ ಮೇಡಮ್, ಹೇಳಿಲ್ಲ. ಮತ್ತೆ ಇದೇನಮ್ಮ ಕಿತಾಪತಿ ನಿಂದು? ಮೇಡಮ, ಅವಳು ಯಾವಾಗನ ಬರಲಿ ಸಪ್ಪಕ್ಕಿರೋಳು. ಈ ಮನೆಗೆ ಹಂಗಂತಾರೆ ಹಿಂಗಂತಾರೆ ಅಂತ ಹೇಳೋಳು. ನನ್ನ ಮಗಳಿಗೆ ಈ ಮನೆಗೆ ನೆಮ್ಮದಿ ಇರಲ್ಲ ಅಂತ ನಾನು ಹಂಗೆ ಮಾಡ್ಬಿಟ್ನಿ ಮೇಡಮು. ನಾನು ನೋಡಮ್ಮ ನೆಮ್ಮದಿಯಾಗಿದ್ದೀನಿ, ಆಯಿತಾ? ನನ್ನ ಪಾಲಕ ನೀನು ಸತ್ತಂಗೆ ಇನ್ನು ಯಾವತ್ತೂ ನೀನು ನನ್ನ ಮಕ್ಕ ನೋಡೋಕ್ಕೆ ಬರಬೇಡ. ನಾನು ಅಷ್ಟೇ, ನೀನು ಸತ್ರು ನಿನ್ನ ಮಕ್ಕ ನೋಡೋಕ್ಕೆ ಬರಲ್ಲ. ನನಗೆ ಬೇಕಾಗಿಲ್ಲ. ನನ್ನ ಪಾಡಕ್ಕೆ ನಾನು ಇದ್ದೀನಲ್ಲ, ನನ್ನ ಜೀವನ ಯಾಕಮ್ಮ ಹಾಳು ಮಾಡ್ತಾ ಇದೆಯಾ ನೀನು? ಹಾಂ, ಗೀತೆ, ಈ ಮನೆಗೆ ನಿಂಗೆ ನೆಮ್ಮದಿ ಇಲ್ಲಲೇ, ಬಾರಲೇ ನಾವು ಹೋಗೋಣ. ಇನ್ನೊಂದು ಸತಿ ಏನನ ಗೀತಾ ಅಂತ ಬಾಯಕ್ಕೆ ಬಂದರೆ ಅಷ್ಟೇ, ಬರ್ಕೂಡ್ದು ನೀನು ಇನ್ಮೇಲೆ ನಮ್ಮ ಮನೆಗೆ ಬರ್ಕೂಡ್ದು. ಹಂಗಂದ್ರೆ ಹೆಂಗೆ? ಹಂಗೂ ಇಲ್ಲ ಹಿಂಗೂ ಇಲ್ಲ, ಓದ್ತಾ ಇರೋ ದಯವಿಟ್ಟು ಒಟ್ಟೋಗ್ಬಿಡು. ನನ್ನ ಕಣ್ಣು ಮುಂದೆ ನಿಂತ್ಕೊಂಬೇಡ, ಇನ್ಯಾವತ್ತೂ ಬರಬೇಡ. ನೀನು ಇಲ್ಕ ಬಂದಿದ್ದೀ ಅಂದರೆ ಅಷ್ಟೇ. ಮೇಡಮು, ಇಂಥ ತಾಯಿ ಇದ್ರೆಷ್ಟು ಹೋದ್ರೆಷ್ಟು. ಈ ಅಮ್ಮ ನಿನ್ನ ಮೇಲೆ ನಮ್ಮ ಮನೆಗೆ ಬರ್ಕೊಡ್ತು ಮೇಡಮು. ದುಡ್ಡು ನಾಚೋಕೆ ನನ್ನನ್ನೇ ಮಾಡ್ತಾವಳೆ ನಮ್ಮ ಅಮ್ಮನು. ಇವಾಗ ಡೈವರ್ಸ್ ಕೊಟ್ಟಿದ್ದಾಗೈತೆ, ಆಯ್ಪನ್ಕ ನನಗೆ ಸಂಬಂಧ ಇಲ್ಲ. ನಾನು ಬೇರೆ ಮದುವೆ ಆಗಿದ್ದಾಗೈತೆ, ಮಗು ಒಂದಾಗೈತೆ. ಇನ್ನೇನು ಆಯ್ಪನ ಜೊತೆಗೆ ಹೋಗಿ ನಾನು ಹೆಂಗೆ ಸಂಸಾರ ಮಾಡಲಿ? ನನಗೆ ಅವಶ್ಯಕತೆ ಇಲ್ಲ ಮೇಡಮ್ಮ. ನಮ್ಮ ಅಮ್ಮ ನಿನ್ನ ಮೇಲೆ ನಮ್ಮ ಮನೆಗೆ ಬರ್ಕೊಡ್ತು. ಅರ್ಥ ಆಯ್ತೇನಮ್ಮ ಬಂಗಾರಮ್ಮ? ಏನಪ್ಪ ನಿಂದು ಕತೆ? ಅಲ್ಲ ಮೇಡಮು, ಕಳಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆ ನನ್ನ ಹತ್ರ 5 ಲಕ್ಷ ದುಡ್ಡು ಇಸ್ಕೊಂಡವಳೆ. ದುಡ್ಡು ವ್ಯವಹಾರ ಏನೋ ನಿಮ್ಮಿಬ್ಬರಿಗೂ ಸೇರಿರೋದು. ಆ ಅಮ್ಮನ ಏನಾದರೂ ಇಷ್ಟಪಟ್ಟು ಬರ್ತೀನಿ ಅಂತಂದಿದ್ರೆ ನಿನ್ನ ಜೊತೆ ಕಳಿಸ್ಕೊಡ್ತಾ ಇದ್ದೆ. ಅಮ್ಮ ಹೇಳ್ತಾವಳಲ್ಲ ನನಗೆ ಇಷ್ಟ ಇಲ್ಲ ಅಂತ. ಹಾಂ, ಅಮ್ಮನಿಗೆ ಗೊತ್ತಿಲ್ಲದ್ರೆ ಇಷ್ಟೆಲ್ಲ ಕೆಲಸ ಮಾಡಿದ್ರಲ್ಲ ನೀವು.
ಏನೋ ಅವಳಿಗೆ ಮನೆಗೆ ನೆಮ್ಮದಿ ಇಲ್ಲೇನೋ ಅಂತ ಅನ್ಕೊಂಡಿದ್ನಿ ಮೇಡಮ್. ನೆಮ್ಮದಿ ಇರೋದಕ್ಕೆ ಆಮೇಲೆ ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾ ಇರೋದು. ಮೇಡಮ ನಮ್ಮತ್ತೆ ನನ್ನ ಹತ್ರ 5 ಲಕ್ಷ ಇಸ್ಕೊಂಬಿಟ್ಟವಳೆ. ಬೇಕಾದ್ರೆ ಆಮೇಲೆ ಇನ್ನೂ ಒಂದು 10 ಲಕ್ಷ ಕೊಡ್ತೀನಿ. ನಾನು ಹೆಂಡ್ತಿ ನನ್ನ ಜೊತೆ ಕಳ್ಸ್ಕೊಟ್ರಿ ಮೇಡಮ್ಮ. ಅಲ್ಲಪ್ಪ, ಇಷ್ಟಿನಿಂದ ಏನು ಕತ್ತೆನ ಕಾಯ್ತಾ ಇದ್ದೆ ನೀನು? ಹಾಂ, ಅವತ್ತೆ ಕರ್ಕೊಂಡು ಹೋಗ್ಬೇಕಾಗುತ್ತೆ. ಇವಾಗ ಒಂದು ಮಗು ಆಗೈತೆ, ಅಮ್ಮನ ಸಂಸಾರನ ನಡೆಸ್ತಾವಳೆ. ಇವಾಗ ಅಮ್ಮನ ಹೆಂಗೆ ಕರ್ಕೊಂಡು ಹೋಗ್ತೀಯಾ? ನಡೀರಿ ಇಲ್ಲಿಂದ, ನಡೀರಿ. ಇನ್ನು ತೊಂದರೆ ಕೊಟ್ಟರೆ ನಾನು ಅಷ್ಟೇ ಇಬ್ಬರನ್ನೂ ಒಳಗಾಗ್ತೀನಿ. ಇನ್ನೇನಾದರೂ ಆ ಅಮ್ಮನ ಸುದ್ದಿಗೆ ಹೋದ್ರೆ ಇಬ್ಬರನ್ನೂ ಒಳಗಾಗ್ತೀನಿ. ಸರಿ ಮೇಡಮ್ಮ, ನಾನು ನೋಡ್ತೀನಿ. ಮೇಡಮ್ ಹೇಳ್ಬಿಡ್ರಿ, ನಮ್ಮ ಅಮ್ಮನ ಯಾವುದೇ ಕಾರಣಕ್ಕೂ ಈ ಮನೆಗೆ ಬರಬಾರ್ದಿನ. ಆ ಅಮ್ಮನ ನನ್ನ ಪಾಲಿಗೆ ಸತ್ತಂಗೆ ಬರಬಾರ್ದು ನಾನು ಈ ಮನೆಗೆ. ಅರ್ಥ ಆಯ್ತೇನಮ್ಮ? ಅರ್ಥ ಆಯ್ತಾ? ಸರಿ ಮೇಡಮ್ಮ, ನಾನು ಓದ್ತೀನಿ ಮೇಡಮ್ಮ. ಎಲ್ಕೋತೀಯೋ 5 ಲಕ್ಷ ನನಗೆ ಕೊಟ್ಬಿಟ್ಟು ನೀನು ಎಲ್ಲಾದರೂ ಆಡ್ಬಿಟ್ಕೊಂಡು ಹೋಗೋ, ಆಯ್ತಾ? ಮನೆಗಾದ್ರೆ ಕೊಡ್ತೀನಿ ನಡಿಯಪ್ಪ. ನಡೀರಿ ಇಲ್ಲಿಂದ, ಜಾಗ ಖಾಲಿ ಮಾಡ್ರಿ, ನಡೀರಿ. ನೀನು 5 ಲಕ್ಷ ಕೊಡ್ತೀನಿ ನಡಿಯಪ್ಪ. ಗೀತಾ ನೀನು ಬರಲ್ಲ? ನೋಡಿ ಆಲೋಚನೆ ಮಾಡು ಗೀತಾ. ಇಲ್ಲಿ ಯಾವುದೇ ಸ್ಥಾನ ನಿನಗಿಲ್ಲ. ನನ್ನ ಮನೆಗೆ ಬಾ, ರಾಣಿ ಇದ್ದಂಗಿರ್ತೀಯ. ಇಲ್ಲಿ ನಿಂಗೆ ಯಾವುದೇ ಅಧಿಕಾರ ಇರಲ್ಲ. ನನ್ನ ಮಾತು ಕೇಳು, ಮುಂದೆ ಪಶ್ಚಾತ್ತಾಪ ಪಡ್ತೀಯ ನೀನು. ನನ್ನ ಜೊತೆಗೆ ಬಾ ಗೀತಾ. ಹೌದಮ್ಮ ಗೀತಾ, ಅಪ್ಪ ಹೇಳೋದ್ರಲ್ಲೂ ಒಂದು ರೀತಿ ಅರ್ಥ ಐತೆ. ಯಾಕಂತಂದರೆ ನೀನು ಇಲ್ಲಿ 2ನೇ ಹೆಂಡ್ತಿ. 1ನೇ ಹೆಂಡ್ತಿಗೆ ಹಕ್ಕಿರೋದು, 2ನೇ ಹೆಂಡ್ತಿ ಮಗುಗೆ ಬಿಟ್ಟರೆ 2ನೇ ಹೆಂಡ್ತಿಗೆ ಯಾವುದೇ ಹಕ್ಕಿಲ್ಲ. ನೀನು ಆ ಅಪ್ಪನ 1ನೇ ಹೆಂಡ್ತಿ, ನಿನಗೆಲ್ಲ ಅಧಿಕಾರ ಇದ್ದೇ ಇರ್ತೈತೆ. ನೋಡು, ಆಲೋಚನೆ ಮಾಡು. ಇಲ್ಲ ಮೇಡಮ್, ನಾನು ನಿರ್ಧಾರ ಮಾಡಿಬಿಟ್ಟಿದ್ದೀನಿ. ಕಷ್ಟ ಆಗಲಿ ಸುಖ ಆಗಲಿ ಇಲ್ಲೇ ಅನ್ಭವಿಸ್ತೀನಿ. ಮತ್ತೆ ನಾನು ತಿರ್ಗಾ ಹೋಗಲ್ಲ. ನಿನ್ನ ಮಗನಿಗೆ ಬಿಟ್ಟರೆ ನಿಂಗೆ ಯಾವುದೇ ಅಧಿಕಾರ ಇರಲ್ಲ ಗೀತಾ. ಗೊತ್ತು, ನಂಗೂ ಗೊತ್ತು. ಆದರೆ ನಾನು ಮಾತ್ರ ಹೋಗಲ್ಲ. ಸತ್ರೂ ಇಲ್ಲ, ಬದುಕಿದ್ರೂ ಇಲ್ಲ, ನನಗಿಷ್ಟ ಇಲ್ಲ. ನಾನು ಹೋಗಲ್ಲ. ನಮ್ಮ ಅಮ್ಮನ್ನ ಇನ್ಮೇಲೆ ನಮ್ಮ ಮನೆಗೆ ಬರಬೇಡ ಅಂತ ಹೇಳ್ಬಿಡಿ ಮೇಡಮ್. ಅಮ್ಮನ ನಮ್ಮ ಮನೆಗೆ ಬರೋದು ಬೇಡ. ಸುಮ್ಮನೆ ಬಂದು ನನ್ನ ನೆಮ್ಮದಿ ಹಾಳು ಮಾಡ್ತಾಳೆ. ಇದೇ ಕಡೆ ಮಾತಾ ಗೀತಾ? ಹೌದು, ಇದೇ ಕಡೆ ಮಾತು. ಯಾವತ್ತೂ ಯಾರು ನಮ್ಮ ಮನೆ ಹತ್ರಕ್ಕೆ ಬರಬೇಡ್ರಿ ಮೇಡಮ. ಅವ್ರನ್ನ ಕಳಿಸ್ಕೊಡ್ರಿ ಮೇಡಮ. ಸರಿನಪ್ಪ ಮಾಧವ, ಇನ್ನು ಹೋಗ್ರಿ ನೀವು. ಅಮ್ಮನ ಹತ್ರ 5 ಲಕ್ಷ ಇಸ್ಕೊ, ಬಿಡಬೇಡ. ಬಿಡ್ತೀನ ಮೇಡಮ್ಮ, ಬಿಡ್ತೀನ. ಜಲ್ಮಾನಕ್ಕೆ ಜಾಲಾಡ್ಸಾಕ್ತೀನಿ. ನಡಿಯಮ್ಮ ದುಡ್ಡು. ಸರಿ ಗೀತಾ, ಬರ್ತೀನಿ ನಾನು. ಸರಿ ಮೇಡಮ, ನೀವು ಬಂದು ಉಪಕಾರ ಮಾಡಿದ್ರಿ ನನಗೆ. ಇಲ್ಲ ಅಂದಿದ್ರೆ ಮುಂದಕ್ಕೆ ಕೂತ್ಕೊಂಡು ಇಲ್ಲೇ ಕೂತ್ಕೊಂಡಿರೋರು. ಇರಲಿ ಪರವಾಗಿಲ್ಲ. ಏನೋ ಎಲ್ಲರ ಜೊತೆಗೂ ಹೊಂದ್ಕೊಂಡು ಚೆನ್ನಾಗಿರು. ಸರಿ ಮೇಡಮ್. ಹೌದು, ಮಕ್ಕಳು ನೋಡಬೇಕು ಅಂತಂದೆ. ಸರಿ, ಮಕ್ಕಳನ್ನ ನೋಡಿ ಮಾತಾಡ್ಸ್ಕೊಂಡು ನಾನು ಓದ್ತೀನಿ. ನಿನ್ನ ಕೆಲಸ ಏನೋ ನೋಡು. ಸರಿ ಮೇಡಮ್, ಆಯಿತು. ಗೀತಾ ನನ್ನ ಮಾತು ಕೇಳು ಗೀತಾ. ಬಾ ಗೀತಾ, ರಾಣಿ ಇದ್ದಂಗಿರ್ಬೋದು. ಬಾ ಗೀತಾ, ನನ್ನ ಮಾತು ಕೇಳು. ನಿನ್ನನ್ನು ಬೇಡ ಅಂತ ಬಿಟ್ಟು ಬಂದಿದ್ದೀನಿ. ಬೇಡ ನೀನು. ನಾನು ಏನು ಗೀತಾ ನಿಂಗೆ ಅಂಥ ದ್ರೋಹ ಮಾಡಿದೆ? ಮಕ್ಕಳಿಲ್ಲ ಅಂದ್ಲಿಕ್ಕೆ ತಾನೇ ಅವಳನ್ನ ಮದುವೆ ಆಗಿದ್ದು. ನಾನು ಓದಿಸಿದ್ದೀನ? ನೀನೇ ಹೇಳು. ಸುಮ್ಮನೆ ನಂಗೆ ಹಿಂಸೆ ಕೊಡಬೇಡ. ನಿಂಗೆ ಇನ್ನೊಬ್ಬ ಹೆಂಡತಿ ಬೇಕಾದ್ರೆ ಮದುವೆ ಮಾಡ್ಕೋಗು. ನನ್ನ ಬಾಳೆ ಹೇಳಕ್ಕ ಬಡ್ದು ಬಾಯಿಗೆ ಹಾಕ್ಕಂತೀಯ? ನೋಡಿ ಗೀತಾ, ನಿನ್ನ ಗಂಡು ಸರಿ ಇಲ್ಲ. ಅವನಿಗೆ ಹೆಂಗಸ್ರ ಚಟ ಜಾಸ್ತಿ ಇದೆ. ನನ್ನ ಜೊತೆಗೆ ಬಂದ್ಬಿಡು ಗೀತಾ ನೀನು. ಅವನು ಬೇಡ. ಅವ್ನಿಗೆ ಹೆಂಗಸ್ರ ಚಟನ ಇರಲಿ, ಬೇರೆ ಚಟನ ಇರಲಿ, ಗಂಡ ಅಂತ ನಾನು ಒಪ್ಕೊಂಬಿಟ್ಟಿದ್ದೀನಿ. ಅದನ್ನು ಬದಲಾಯಿಸೋಕೆ ನನ್ನ ಕೈಲಿ ಆಗಲ್ಲ. ಸುಮ್ಮನೆ ಇಲ್ಲಿಂದ ಹೊರಟೋಗು. ಗೀತಾ ಬರ್ತಾಳೆ ಅಂತ ಎಷ್ಟು ಆಸೆ ಇಟ್ಕೊಂಡಿದ್ನಿ, ಹಿಂಗೆ ಮಾಡ್ಬಿಟ್ಲಲ್ಲ ಇವಳು. ಹಾಂ, ಎಂಥ ಕೆಲಸ ಆಗೋಯ್ತು? ರಾಮಣ್ಣ, ಅದನ್ನೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಬೇಡ, ಆಯಿತಾ? ರಾಮು, ಅದನ್ನೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಬೇಡಪ್ಪ, ಎದ್ದೇಳು. ಅಣ್ಣ, ನೀನು ಊರಿಗೆ ಹೋಗು. ನೆನ್ನೆ ಬಂದಿತ್ತಲ್ಲ, ಹಾಂ, ತಿರ್ಗಿ ಮನೆಗೆ ಯಾಕೆ ಏನು ಅಂತ ಅನುಮಾನ ಬರ್ತೈತೆ. ನಿಮ್ಮ ಮನೆಗಿನ ಜನಕ್ಕೆ ನಾನು ಕೆಲಸ ಕಳ್ಕೊಂಡಿದ್ದೀನಿ ಅಂತ ಗೊತ್ತಾದರೆ ಬೇಜಾರು ಮಾಡ್ಕೊತಾರಣ್ಣ. ಅಲ್ಲಪ್ಪ, ಈ ಪರಿಸ್ಥಿತಿನಾಗ ನೀನು ಒಬ್ಬನೇ ಬಿಟ್ಬಿಟ್ಟು ನಾನು ಹೆಂಗೆ ಹೋಗ್ಲಪ್ಪ? ಏನು ಪರವಾಗಿಲ್ಲ, ಫೋನ್ ಮಾಡ್ತಾವ್ರೆ, ಮಾತಾಡ್ತಾನೆ ಇದ್ದೀನಿ ಬಿಡು. ಅವ್ರಿಗೇನು ಗೊತ್ತಾಗಲ್ಲ. ನಾನು ಏನಾದರೂ ಒಂದು ಹೇಳ್ತೀನಿ. ನೀನೇನು ಬೇಕಂತ ಕೆಲಸ ಕಳ್ಕೊಂಡ? ಹಾಂ, ಯಾರೋ ರಾಜಕಾರಣಿಗಳು ಮಾಡಿರೋ ಕಿತಾಪತಿಗೆ ನಿನ್ನನ್ನು ಸಸ್ಪೆಂಡ್ ಮಾಡವ್ರೆ. ಏನು ಮಾಡೋಕ್ಕಾಗ್ತೈತಪ್ಪ? ಯಾರೂ ಇಲ್ಲ ಅಣ್ಣ. ನಾನು 25 ಎಕರೆ ಗೋಮಾಳದ ಜಮೀನು ಅಳತೆ ಮಾಡಿ ಕಾಂಪೌಂಡ್ ಹಾಕ್ಸಿದ್ನಲ್ಲ, ಅವನೇ ಅಣ್ಣ ಮಾಡಿರೋದು. ಅವನೇ ಮಾಡಿರೋದು ಅಣ್ಣ. ಇವತ್ತು ಹೆಂಗನ ಮಾಡಿ ನಿನ್ನ ಮೇಲಿನ ಅಧಿಕಾರಿನ ನಾನು ಹಿಡ್ತೀನಿ. ಸುಮ್ಮನೆ ಅಣ್ಣ, ಹಿಡಿದು ಮನೆಗೆ ಕರ್ಕೊಂಡು ಬಂದೇ ಬರ್ತೀನಿ ನಾನು. ಅವ್ನ ಕೈಗೆ ಸಿಗ್ತಾ ಇಲ್ಲಲ್ಲ ಅದೇ, ಅವ್ನ ಕೈಗೆ ಸಿಗ್ತಾ ಇಲ್ಲ. ಕೈಗೆ ಸಿಕ್ಕಿದ್ರೆ ಏನಾದರೂ ಒಂದು ಹೇಳ್ಬೇಕಾಗ್ತೈತೆ ಅಂತ ಕೈಗೆ ಸಿಗ್ದೇ ಓಡಾಡ್ತಾವನೆ. ನಾನು ಎಷ್ಟು ಸತಿ ಹೋಗಿದ್ದೀನಿ ಇಲ್ಲಿಗೆ ಬಂದಾಗಿಂದ. ಹಾಂ, ಇಲ್ಲ ರಾಮಣ್ಣ, ಸಾಯಂಕಾಲ ಹೆಂಗಾದರೂ ಮಾಡಿ ಅವನ್ನ ಕರ್ಕೊಂಬರ್ತೀನಿ. ಸುಮ್ಮನೆ ಮಾತಾಡೋಣ ಏನಾದರೂ. ನೀನು ಹಿಂಗೆ ಕೊರ್ಕೊಂಡು ಕೂತ್ಕೊಂಡಿದ್ರೆ ನಮಗೆ ನೋಡೋಕ್ಕಾಗ್ತೈತಣ್ಣ. ಅಣ್ಣ, ರಾಮಣ್ಣನ ಒಬ್ಬನೇ ಇರೋಕೆ ಬಿಡ್ಬೇಡಣ್ಣ, ಆಯಿತಾ? ನೀನು ಇಲ್ಲೇ ಇರು, ಹೋಗ್ಬೇಡ ಊರ್ಕ. ಇಲ್ಲಪ್ಪ, ಹೋಗಲ್ಲ ನಾನು ಏನಕ್ಕೆ ಹೋಗ್ಲಿ ಊರ್ಕ? ಇಲ್ಲ, ನಿಮ್ಗಿನ್ನ ಹೆಚ್ಚಾಯ್ತು. ನನಗೆ ಏನೇನೂ ಇಲ್ಲ. ನನಗೆ ನೀವು ಚೆನ್ನಾಗಿರಬೇಕು. ಅವ್ನಿಗೆ ನಾನು ಬಂದಾಗಿಂದ ಧೈರ್ಯ ಹೇಳ್ತಾ ಇದ್ದೀನಿ, ಅವ್ನ ಧೈರ್ಯನೇ ತಗೊಂತ ಇಲ್ಲ. ರಾಮಣ್ಣ, ನೀನು ಬಿಟ್ಟಾಕಣ. ನೀನು ಈ ಕೆಲಸ ಇದ್ರೆ ಬೇಕಾದ್ರೆ ನಾವು ಓನಾಗಿ ಏನಾದರೂ ಬಿಸ್ನೆಸ್ ಮಾಡೋಣ, ಇಲ್ಲ ಏನಾದರೂ ಒಂದು ಮಾಡೋಣ. ನೀನು ಅದಕ್ಕೆ ಯಾಕಣ ಇಷ್ಟೊಂದು ಫೀಲ್ ಆಗಿದೆಯಾ? ನೀನು ಫೀಲ್ ಆಗಿರೋದು ನೋಡಿದ್ರೆ ನಮಗೆಲ್ಲ ಭಯ ಆಗ್ತೈತೆ. ಅಣ್ಣನ ಆಸೆ ಅಂತ ನಾನು ಕಷ್ಟಪಟ್ಟು ಓದಿ ಕೆಲಸ ತೆಗೆಸ್ಕೊಂಡೆ. ಇವತ್ತು ಯಾವುದೋ ಒಂದು ಲಂಚಕ್ಕೋಸ್ಕರ ನನ್ನನ್ನು ಕೆಲಸದಿಂದ ಸಸ್ಪೆಂಡ್ ಮಾಡಿದ್ರಲ್ಲ ಶಂಕರ, ಅದೇ ನನಗೆ ಮನ್ಸಿಗೆ ಬೇಜಾರಾಗಿತ್ತು. ಆ ಆಫೀಸರ್ ಹತ್ರ, ಮೇಲಿನ ಆಫೀಸರ್ ಹತ್ರ ಮಾತಾಡೋಣ ಇರೋಣ. ನೀನು ಏನು ಬೇಜಾರು ಮಾಡ್ಕೊಂಬೇಡ, ಆಯಿತಾ?
ನಾನು ಇವತ್ತು ಡ್ಯೂಟಿಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ಆಫೀಸರ್ ಎಲ್ಲವನು ಅವ್ನು ಹಿಡ್ಕೊಂಡೇ ಬರ್ತೀನಣ್ಣ. ಇವತ್ತೇನಾದರೂ ಒಂದು ಡಿಸೈಡ್ ಮಾಡೋಣ. ನಿನ್ನ ಮನ್ಸಿಗೆ ಬೇಜಾರು ಮಾಡ್ಕೊಬೇಡ. ಸರಿ, ನಿನ್ನ ಡ್ಯೂಟಿಗೆ ಟೈಮ್ ಆಗ್ತೈತೆ, ನೀನು ಹೋಗು. ಮನೆಯಿಂದ ಯಾರು ಫೋನ್ ಮಾಡಿದ್ರು ಏನೋ ಒಂದು ನೆಪ ಹೇಳು, ಏನು ಹೇಳ್ಬೇಡ. ನಿಮ್ಮ ಮನೆಯವ್ರಿಗೆಲ್ಲ ಗೊತ್ತಾದ್ರೆ ಬೇಜಾರು ಮಾಡ್ಕೊತಾರೆ, ಅದರಲ್ಲೂ ಕಾರುಣ್ಣ ಬೇಜಾರು ಮಾಡ್ಕೊತಾಳೆ, ಆಯಿತಾ? ಸರಿ ರಾಮಣ್ಣ. ಹೋಗಿ ಬರ್ತೀನಪ್ಪ. ಸರಿ ಅಣ್ಣ, ನಾನು ಹೋಗಿ ಬರ್ತೀನಿ. ರಾಮಣ್ಣ ಹುಷಾರಣ್ಣ, ಎಲ್ಲೂ ಹೋಗ್ಬೇಡ ನೀನು. ಯಾಕೋ ಮನ್ಸಿಗೆ ಅದೇ ಹಚ್ಕೊಂಬಿಟ್ಟವನೆ, ಏನಾದರೂ ಒಂದು ಹೆಚ್ಚು ಕಡಿಮೆ ಮಾಡ್ಕೊಂಬಿಟ್ಟವನ. ಇಲ್ಲ ಹೋಗಪ್ಪ, ನೀನು ಹಂಗೆ ಹೇಳಿದ ತಕ್ಷಣ ನಾನು ಏನು ಕೇಳೋ ಓಡಿ ಬಂದಿದ್ದು. ಹಾಂ, ನಾನು ಎಲ್ಲೂ ಹೋಗಲ್ಲ, ಅವನು ಬಿಟ್ಟು ನಾನು ಎಲ್ಲೂ ಹೋಗಲ್ಲ, ಆಯಿತಾ? ಆ ಆಫೀಸರಿಗೆ ಯಾಕೆ ಅವ್ನ ಕೈಗೆ ಸಿಗ್ತಿರೋ ಓಡಾಡ್ತಾವನೆ? ದುಡ್ಡಣ್ಣ, ದುಡ್ಡು ಕೊಟ್ಟಿರ್ತಾರೆ. ದುಡ್ಡು ಕೊಟ್ಟರೆ ಇವ್ರು ಹೆಂಗೆ ಬೇಕಾದರೂ ಆಡ್ತಾರಣ್ಣ. ಅವ್ನು ಇವತ್ತು ಹಿಡಿತೀನಿ, ಸುಮ್ಮನೆ ನಾನು ಹಿಡಿದ್ಬಿಟ್ಟು ಮನೆಗೆ ಕರ್ಕೊಂಬರ್ತೀನಿ ನಾನು. ಹೋಗ್ಲಿ, ಬೇಡ ಬಿಡಪ್ಪ, ಆ ಕೆಲ್ಸಕ್ಕೆ ರಿಸೈನ್ ಮಾಡಿಬಿಡ್ಲಿ, ಸುಮ್ಮನೆ ಇದೆಲ್ಲ ಬೇಜಾರು. ರಿಸೈನ್ ಮಾಡಿದ್ರೆ ಆತೈತಣ್ಣ, ಆತೈತೆ. ನಾನು ಎಂಟ್ರಿಸ್ಟಿಗಳ ಹತ್ರ ಊರಲ್ಲಿ ನಾವು ಹೆಂಗಣ ತಲೆ ಎತ್ಕೊಂಡು ತಿರ್ಗಾಡೋದು? ಏನೋ ಡ್ಯೂಟಿನ ಗೌರಪ್ಪ ಅನ್ನೋದೊಂದು ಗೌರವ ಐತಿದೆ, ಏನೋ ಒಂದು ಮಾಡೋಣ. ನೀನು ಒಟ್ಟಿನಾಗೆ ರಾಮಣ್ಣನ ಹುಷಾರಾಗಿ ನೋಡ್ಕೊಂಡ್ರೆ ನನಗೆ ಅಷ್ಟೇ ಸಾಕು. ನೋಡ್ಕೊತೀನಿ, ನೀನು ಹೋಗಪ್ಪ, ಹುಷಾರು. ಹಾಂ, ಸರಿ ಅಣ್ಣ, ಆಯಿತು. ಏನಿದು? ಏನಾಯ್ತು? ಯಾಕೆ ಅಳ್ತಾ ಇರೋದು? ಹೋದ್ರೆ ಹೋಯ್ತು ಬಿಡು, ಹೋದ್ರೆ ಹೋಯ್ತು. ಹಾಂ, ನಾನು ತಪ್ಪು ಮಾಡಿದ್ರಾದ್ರೂ ಏನಣ್ಣ, ನಾನೇನಾದರೂ ತಪ್ಪು ಮಾಡಿದರೆ ತಪ್ಪು ಮಾಡಿದ್ದೀನಪ್ಪ, ಅದಕ್ಕೆ ನನಗೆ ಹಿಂಗೆ ಮಾಡಿದ್ರು ಅನ್ಬೋದು. ನಾನು ಏನು ತಪ್ಪು ಮಾಡಿಲ್ಲಣ್ಣ. ಗೌರ್ಮೆಂಟ್ ಜಾಗನ ಅಕ್ವೈರ್ ಮಾಡ್ಕೊಂಡಿದ್ದು ತಪ್ಪೇನಣ್ಣ? ನೋಡು, ಯಾವುದೇ ಕಾರಣಕ್ಕೂ ನೀನು ಅಳಬಾರ್ದು. ನಿಲ್ಲಿಸಬೇಕು ಕಣ್ಣಿರುವ. ನೀನು ಹತ್ರ ಚೆನ್ನಾಗಿರಲ್ಲ ನೋಡ್ಕೊ. ನಾವೇನು ಗತಿ ಇಲ್ದೋರಲ್ಲ ನಾವು ಕುತ್ಕೊಂಡು ಅಳಕ್ಕೆ. ಸುಮ್ಮನೆ ಇರ್ಬೇಕು ನೀನು. ಹೆಂಗ್ಸಿರತ್ತಂಗೆ ಅಳ್ತಾ ಇದೆಯಾ? ಧೈರ್ಯವಾಗಿರ್ಬೇಕು. ಏನೇ ಬಂದರೂ ಫೇಸ್ ಮಾಡ್ತೀನಿ ಅನ್ನೋ ಧೈರ್ಯ ಇದ್ದೆ ಕೆಲ್ಸಕ್ಕೆ ಸೇರ್ಕೊಬೇಕಾಗಿತ್ತು. ಹಿಂಗೆ ಹತ್ಕೊಂಡು ಕುತ್ಕೊಳಕ ನೀನು ಕೆಲ್ಸಕ್ಕೆ ಸೇರ್ಕೊಂಡಿತ್ತು? ಹಾಂ, ಅಯ್ಯ, ಮೇಲಿನ ಆಫೀಸರ್ ಬೇರೆ ಕೈಗೆ ಸಿಗ್ತಿರೋ ಓಡಾಡ್ತಾವಣ್ಣ. ಅವನ ಹತ್ರ ಮಾತಾಡೋಣ ಅಂತಂದ್ರೆ ಮಾತಾಡೋಣ, ಸುಮ್ಮನೆರು. ಎಲ್ಲೋ ತಾನೆ ಸಾಯಂಕಾಲ ಆಶಂಕರ್ನ ಕರ್ಕೊಂಬರ್ತೀನಿ ಅಂತ ಹೇಳೋನಲ್ಲ. ಅವ್ನು 2 ದಿವಸದಿಂದ ಹೇಳ್ತಾನೆ ಅವನಣ್ಣ ಕರ್ಕೊಂಬರ್ತೀನಿ ಅಂತ. ಅವ್ನ ಕೈಗೆ ಅವ್ನು ಸಿಗ್ತಾ ಇಲ್ಲಣ್ಣ. ಇವತ್ತು ಏನನ ಮಾಡಿ ಕರ್ಕೊಂಬರ್ತಾನೆ. ನೀನು ಅಳೋದು ಸಿರಿಯೋದು ಎಲ್ಲ ಮಾಡಬಾರ್ದು. ನಡಿ, ಉಪ್ಪಿಟ್ಟನ ಮಾಡೋನು ತಿನ್ನಡಿ. ಬೇಡಣ್ಣ, ಏನೋ ನಂಗೆ ಹೊಟ್ಟೆನ ಹಸಿತಾ ಇಲ್ಲ. ಕಾರುಣ್ಯಕ್ಕೆಲ್ಲ ಗೊತ್ತಾದ್ರೆ ಎಷ್ಟು ಮನ್ಸಿಗೆ ಬೇಜಾರು ಮಾಡ್ಕೊತಾರ. ಯಾಕ ಮನ್ಸಿಗೆ ಬೇಜಾರು ಮಾಡ್ಕೊಳ್ಳೋದು? ಅವ್ರು ತಿಳಿಯೋದು ಬೇಡ, ಆಯಿತಾ? ಅವ್ರಿಗೇನು ವಿಷಯ ಗೊತ್ತಾಗೋದು ಬೇಡ. ನೀನೇನು ತಪ್ಪು ಮಾಡಿಲ್ಲ ಅವ್ರ ಮನ್ಸಿಗೆ ಬೇಜಾರು ಮಾಡ್ಕೊಳಕ್ಕೆ. ಇವ್ರು ಒಳಗೊಳಗೆ ಕುತಂತ್ರಗಳು ಮಾಡಿದ್ರೆ ಅದಕ್ಕೆ ನಾವೇನು ಮಾಡೋಕ್ಕತ್ತೈತೆ? ಹಾಂ, ನೀನು ಹಿಂಗೆ ಮಕ್ಕ ಇಕ್ಕೊಂಡು ಕೂತ್ಕೊಂಡ್ರೆ ನನಗೆ ಕೈ ಕಾಲು ಆಡಲ್ಲಪ್ಪ. ಅಣ್ಣ, ನೀನು ಟಿಫನ್ ಮಾಡಿ ನಡಿ ಅಣ್ಣ. ನೀನು ಟಿಫನ್ ಮಾಡಿದ್ರೆ ನಾನು ಮಾಡ್ತೀನಿ, ಆಯಿತಾ? ಇಲ್ಲಾಂದರೆ ನನಗೆ ಅದು ಬೇಡ. ನೋಡೋಣ, ನನ್ನ ಪರಿಸ್ಥಿತಿ ಹೆಂಗಾಗೋಯ್ತು. ಅಲ್ಲ, ಒಳ್ಳೇದು ಮಾಡಿದ್ರು ಇವತ್ತು ಕಾಲ ಇಲ್ಲ ಅಣ್ಣ. ನಿಯತ್ತಕ್ಕೆ ಕಾಲ ಇಲ್ಲಪ್ಪ, ಒಳ್ಳೇದಕ್ಕೆ ಕಾಲ ಇಲ್ಲ ಇವಾಗ. ಏನಿದ್ರು ಕೆಟ್ಟೋರ್ಕೆ ಕಾಲ. ಕಾಲ ಇಲ್ಲ. ನೀನು ಕೆಲಸ ಕಳ್ಕೊಂಡಿರೋ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಅದಕ್ಕೆ ಅಲ್ಲ ನಾನು ಇಲ್ಲಿಗೆ ಬಂದ್ಬಿಟ್ಟಿತ್ತು. ಮೇಲಿನ ಆಫೀಸರ್ ಹತ್ರ ಮಾತಾಡಿ ಅವ್ರ ಕೈಯೋ ಕಾಲೋ ಹಿಡಿದು ನಂದೇನು ತಪ್ಪಿಲ್ಲ ಅಂತ ಪ್ರೂವ್ ಮಾಡ್ಬೇಕಣ್ಣ. ಅವ್ರ ಕೈಯೋ ಕಾಲ ಹಿಡಿಯೋ ಅಂಥದ್ದು ಏನೋ ಬಂತು ಕರ್ಮ ನಿಂಗ? ಏನು ಬಂತು ಕರ್ಮ? ನನಗೆ ಕೆಲಸ ಬೇಕಣ್ಣ, ಕೆಲಸ ಬೇಕು. ಆಗಲಿ, ದೇವ್ರವನೇ ಕಾಪಾಡ್ತಾನೆ. ಅದ್ರ ಬಗ್ಗೆ ಯೋಚನೆ ಮಾಡಬೇಡ ನೀನು. ನಡಿ, ಟಿಫನ್ ಮಾಡಿ ನಡಿ. ಕಾರುನೇ ಫೋನ್ ಮಾಡಿದ್ಲಾ? ಮಾಡಿದ್ಲು. ಇಲ್ಲಿ ಯಾವುದೋ ಒಂದು ಮನೆ ತಗೊತಾ ಇದ್ರಿ, ರಿಜಿಸ್ಟರ್ ಐತೆ, ಬರ್ತೀರಿ, ಇನ್ನೂ ಒಂದು 2 ದಿವಸ ಆಗ್ತೈತೆ ಅಂತ ಹೇಳ್ದೆ. ಅದೇನೋ ನೋಡ್ಕೊಂಡು ನಿಧಾನವಾಗಿ ಬರ್ರಿ, ಡ್ಯೂಟಿಗೆ ಅಲ್ಲಿಂದನೇ ಓದ್ತಾ ಇದೆಯಾ ಅಂತ ಕೇಳಿದ್ರು. ಓದ್ತಾ ಇದ್ದೀನಿ ಅಂತ ಹೇಳ್ದೆ. ಸರಿ, ಹಂಗೆ ಹೇಳ್ಕೊಂಡು ಕಾಲಕ್ಕವ. ನೋಡೋಣ, ಇವತ್ತು ಏನಾದರೂ ಒಂದು ಗತಿ ಇಡಿಸೇಬೇಕು. ಅವ್ನು ಎಲ್ಲವನು ನೋಡೋಣ. ಆಶಂಕರ್ಗೆ ಫೋನ್ ಮಾಡ್ತೀನಿ. ಅವ್ನಿಗೆ ಆಫೀಸಾಗಿದ್ದರೆ ನನಗೂ ಒಂದು ಫೋನ್ ಮಾಡಪ್ಪ, ನಾನು ಬರ್ತೀನಿ ಅಂತ ಹೇಳ್ತೀನಿ. ಸರಿನಾ, ಆಯಿತು. ಅವನ ಆಫೀಸಾಗ ಅವನೇ ಅಂತ ನನಗೊಂದು ಫೋನ್ ಮಾಡಲಿ. ನಾನು ಅವನ ಜೊತೆಗೆ ಹೋಗಿ ಆಫೀಸಾಗ ಮಾತಾಡೋದು ಬೇಡ, ಇಲ್ಲಿಗೆ ಕರ್ಕೊಂಬಂದು ಮಾತಾಡೋಣ. ಮುಂದುವರಿಯುವುದು